ಬೇಸಿಗೆ ಝಳ ನಮ್ಗೆ ತಡಿಯಕ್ ಆಗ್ತಾ ಇಲ್ಲ. ತುಂಬಾ ಬಿಸಿಲಿನ ತಾಪ ಹೆಚ್ಚಾಗಿದೆ. ಒಂದ್ ರೀತಿ ಎಲ್ಲರೂ ನಿರ್ಜಲೀಕರಣದಿಂದ ವೃದ್ಧರು ಮತ್ತೆ ರೋಗಿಗಳು ಅವ್ರಿಗೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ. ಅಷ್ಟೇ ಇಲ್ಲ, ಸಾಮಾನ್ಯ ಜನರಿಗೂ ಯಾರಿಗೂ ತಡಿಯಕ್ ಆಗ್ತಿಲ್ಲ. ಬೆಂಗಳೂರು ಮೈಸೂರು ಹೇಗೆ ಅಂದ್ರೆ ಕೂಲೆಸ್ಟ್ ಪ್ಲೇಸ್ ಅಂತಿದ್ರು ಒಂದ್ ಕಾಲದಲ್ಲಿ. ಅಲ್ಲೇ ಈಗ 34, 35, 36 ಡಿಗ್ರಿ ಹೋಗ್ತಾ ಇದೆ. ಬಿಸಿಲು ತಡಿಯಕ್ ಆಗ್ತಾ ಇಲ್ಲ. ಇಂತಹ ಒಂದು ಇದು ಹೇಗೆ ಅಂದ್ರೆ ತುಂಬಾ ಕ್ಲಿಷ್ಟ ಪರಿಸ್ಥಿತಿ ಅಂತಾನೆ ಹೇಳ್ಬೋದು ಈ ಸಮ್ಮರ್, ಈ ಸರಿ ನಮ್ಮ ಬೇಸಿಗೆ ಕಾಲ. ಅದಕ್ಕೆ ನಾನು ಸುಪ್ರೀತಾ ಅವ್ರನ್ನ ಏನ್ ಕೇಳ್ಕೊಳ್ತೀನಿ ಅಂದ್ರೆ, ಈ ಬೇಸಿಗೆಯ ಒಂದು ಝಳ ತಡಿಯೋದಕ್ಕೆ ಏನಾದ್ರೂ ಒಂದು ಪರಿಹಾರ ಇದೆಯಾ ಯೋಗಾಸನದಲ್ಲಿ, ಪ್ರಾಣಾಯಾಮದಲ್ಲಿ? ಆತರ ನಿಮ್ಮ ಒಂದು ಸಲಹೆ ಮತ್ತೆ ನಿಮ್ಮ ಒಂದು ಯಾವ್ದಾದ್ರು ಪರಿಹಾರಗಳಿದ್ರೆ ಹೇಳಿ ಮೇಡಮ್ ನಮ್ಮ ವೀಕ್ಷಕರಿಗೆ. ಮೊದಲಿಗೆ ನಾವು ನಾರ್ಮಲ್ ಆಗಿ ಗೊತ್ತಿರೋ ಹಾಗೆ ಹೈಡ್ರೇಷನ್ ತುಂಬಾ ಜಾಸ್ತಿ ಇರಬೇಕು. ನಾನು ಇವತ್ತು ಆಕ್ಚುಲಿ ಆಹಾರನ ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೋತೀನಿ ಇದರಲ್ಲಿ. ನಾವು ತಿನ್ನೋ ಆಹಾರ ಹೆವಿ ಇರಬಾರ್ದು ಒಂದು, ಆಮೇಲೆ ಆದಷ್ಟು ನೀರಿನ ಅಂಶ ಉಳ್ಳಂತ, ಈಗ ಸೀಸನಲ್ ಫ್ರೂಟ್ ಆಗೋ ಈಗ ನಮ್ಗೆ ಕರ್ಬೂಜ ಆಗ್ಲಿ, ಕಲ್ಲಂಗಡಿ ಆಗ್ಲಿ, ಈ ತರ ಹಣ್ಣುಗಳು ಬರ್ತಾ ಇದೆ. ಹಾಗೆ ನಿಂಬೆ ಹಣ್ಣು ಅದಂತೂ ತುಂಬಾ ಪ್ರಧಾನವಾಗಿರುವಂತ ಪಾತ್ರನ ವಹಿಸುತ್ತೆ. ಶರಬತ್ತು, ಅದ್ರ ಜೊತೆ ಇನ್ನೊಂದು ನಾನು ಇಂಪಾರ್ಟೆಂಟ್ ಆಗಿ ಮೆನ್ಷನ್ ಮಾಡ್ಬೇಕು ಅಂತಿರೋದು ಕೋಕಂ ಬಗ್ಗೆ. ಕೋಕಮ್ಮು ತುಂಬಾ ಕೂಲಿಂಗ್ ಏಜೆಂಟ್ ಇರುವಂತಹ ಒಂದು ಹಣ್ಣು, ಮತ್ತೆ ಹಾರ್ಟ್ ಪ್ರೊಟೆಕ್ಟರ್ ಕೂಡ. ಕೋಕಂ ಹಣ್ಣಿನ ಶರಬತ್ತು, ರಾತ್ರಿ ನೀವು ಕೋಕಂ ಏನಾದ್ರೂ ನಿಮ್ಗೆ ಹಣ್ಣಿನ ಫಾರ್ಮ್ ಅಲ್ಲಿ ಸಿಕ್ತು ಅಂತಂದ್ರೆ ಅದು ಹುಣಸೆ ಹಣ್ಣು ತರಾನೇ ಇರುತ್ತೆ. ಅದನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಅದನ್ನ ಹುಣಸೆ ಹಣ್ಣು ಹೇಗೆ ನೀರ್ ಬಿಡುತ್ತೆ ಹಾಗೆ ಅದು ಬಿಟ್ಟಿರುತ್ತೆ ಅದ್ರ ಇದನ್ನ. ಸೊ ಅದು ಬೇಸಿಕಲಿ ಇಟ್ಸ್ ಅ ಪಲ್ಪ್, ಆ ಹಣ್ಣಿನ ಒಂದು ಪಲ್ಪ್ ಅದು. ಅದನ್ನ ಕಿವುಚಿ ಕುದಿಸಿ ಅದರಲ್ಲಿ ಒಂದು ಶರಬತ್ ತರ ನೀವು ಮಾಡ್ಕೊಂಡ್ರೆ, ಅದಕ್ಕೆ ಇನ್ನೇನು ಬೇಡ, ಒಂದ್ ಸ್ವಲ್ಪ ಜೀರಿಗೆ, ಮೆಣಸು ಮತ್ತೆ ಬೆಲ್ಲ ಇದನ್ನ ಹಾಕಿ ಕುದಿಸಿ, ನಿಮ್ಗೆ ಬೇಕಾದ್ರೆ ಉಪ್ಪು ಬೇಕನ್ನ ನಾನು ಆಡ್ ಮಾಡ್ಕೋತೀನಿ ಅಂದ್ರೆ ಮಾಡ್ಕೋಬಹುದು. ಇದರ ಶರಬತ್ನ ನೀವು ಒಂದು ಅದಕ್ಕೆ ಕಾಮಕಸ್ತೂರಿ ಬೀಜವನ್ನ ರಾತ್ರಿ ಎಲ್ಲ ನೆನೆಸಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಅಂತಂದ್ರೆ ಅದು ತುಂಬಾ ಪ್ರಭಾವಿತವಾಗಿರುತ್ತೆ. ಹಾಗೆ ಬಾದಾಮ್ ಪಿಸನ್, ಬಾದಾಮಿ ಗೋಂದು ಅಂತ ಏನ್ ಹೇಳ್ತಾರೆ, ಅದನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಅದನ್ನ ಕೋಕಂ ಜೊತೆ ಮಿಕ್ಸ್ ಮಾಡ್ಕೊಂಡು ತಗೊಂಡ್ರೆ ಅದು ತುಂಬಾ ಪರಿಣಾಮಕಾರವಾಗಿರುತ್ತೆ. ಇದೆಲ್ಲ ಬಾಡಿ ಹೈಡ್ರೇಷನ್ಗೆ ಮತ್ತೆ ಓವರ್ ಹೀಟ್ ಆದಂತ ಬಾಡಿಗೆ ಪರಿಣಾಮಕಾರವಾದಂತ ಒಂದು ಆಹಾರ ಪದ್ಧತಿ ಅಥವಾ ಒಂದು ಶರಬತ್ ಅಂತ ಹೇಳ್ಬೋದು.